ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಭಾನುವಾರ ಇಲ್ಲಿನ ಮುಸ್ಲಿಂ ಬಾಂಧವರು ಮಹಾರಾಷ್ಟ್ರದ ರಾಮಗಿರಿಯ ಗಂಗಾಗಿರಿ ಮಹಾರಾಜ್ ಇಸ್ಲಾಂ ಧರ್ಮದ ಪ್ರವರ್ತಕರು ಹಾಗೂ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡುವುದನ್ನು ಖಂಡಿಸಿ ಭಾನುವಾರ ಪೇಟೆ ಸುನ್ನಿ ಜಾಮಿಯಾ ಮಸೀದಿಯಿಂದ ಮೆರವಣಿಗೆ ಹೊರಟು ರಾಷ್ಟ್ರೀಯ ಹೆದ್ದಾರಿ 206 ಮೂಲಕ ಕನಕ ವೃತ್ತದಲ್ಲಿ ಜಮಾವಣೆಗೊಂಡು ಮಹಾರಾಷ್ಟ್ರದ ರಾಮಗಿರಿಯ ಸ್ವಾಮೀಜಿಯ ವಿರುದ್ಧ ಧಿಕ್ಕಾರವನ್ನ ಕೂಗಿ ಸ್ವಾಮೀಜಿಯನ್ನ ಬಂಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಸ್ಲಿಂ ಜಮಾತ್ ಕಮಿಟಿ ಅಧ್ಯಕ್ಷ ಸೈಯದ್ ರಹೀಂ ಸಾಬ್, ಇಸ್ಲಾಂ ಧರ್ಮದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡೋದ್ರ ಮುಖೇನ ಮಹಾರಾಷ್ಟ್ರದ ರಾಮಗಿರಿಯ ಗಂಗಗಿರಿ ಸ್ವಾಮೀಜಿ ಅವರು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಿರುವುದು ಅಲ್ಲದೆ ಇಸ್ಲಾಂ ಧರ್ಮದ ಭಾವನೆಗಳಿಗೆ ಧಕ್ಕೆ ತರುವ ಹಾಗೆ ನಡೆದುಕೊಂಡಿದ್ದಾರೆ. ಇವರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ನಂತರ ಮಾತನಾಡಿದ ಧರ್ಮಗುರುಗಳು ಆದ ಸರ್ಫರಾಜ್ ರಜಾ ಅವರು ಇಸ್ಲಾಂ ಧರ್ಮದ ಪ್ರವರ್ತಕರು ಹಾಗೂ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿರುವ ಸ್ವಾಮೀಜಿಯಿಂದಾಗಿ ಸಮಾಜದಲ್ಲಿ ಧರ್ಮಗಳ ನಡುವೆ ವೈಷಮ್ಯ ಉಂಟಾಗುವುದು ಅಲ್ಲದೆ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ. ಅಲ್ಲದೆ ಸ್ವಾಮೀಜಿ ನೀಡಿರುವ ಇಂತಹ ಹೇಳಿಕೆ ಅವರ ಕೀಳು ಮಟ್ಟವನ್ನ ಸೂಚಿಸುವುದು ಅಲ್ಲದೆ ಇಂತಹ ಸ್ವಾಮೀಜಿಗಳಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ಹಾಗೂ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಿಕೊಂಡು ಸಮಾಜವನ್ನ ಸರಿದಾರಿಗೆ ಕೊಂಡೊಯ್ಯಬೇಕಾದ ಸ್ವಾಮೀಜಿ ಈ ರೀತಿಯ ಕೀಳು ಮಟ್ಟದ ಹೇಳಿಕೆ ನೀಡೋದ್ರಿಂದ ಸಮಾಜದಲ್ಲಿ ಶಾಂತಿಯುತ ಜೀವನ ಮಾಡಲು ಅಸಾಧ್ಯವಾಗುತ್ತೆ. ಆದ್ದರಿಂದ ಸಂಬಂಧಪಟ್ಟ ಮಹಾರಾಷ್ಟ್ರ ಸರ್ಕಾರ ಈ ಸ್ವಾಮೀಜಿಯನ್ನ ಬಂಧನದಲ್ಲಿ ಇಟ್ಟು ಇವರ ಮೇಲೆ ನ್ಯಾಯಾಂಗ ತನಿಖೆಯನ್ನು ನಡೆಸಬೇಕು ಅಂತ ಆಗ್ರಹಿಸಿದರು. इकट्ठा हुए जमा हुए इसलिए हुए हैं कि महाराष्ट्र के जो स्वामी है रामगिरी महाराज, उन्होंने हमारे आका अलैहि सलातो व सलाम के शान में जो गुस्ताखी की है, यकीनन हम सब मुसलमान के दिलों में ठेस पहुंचा है. हमें तकलीफ हुई है. हम मुसलमान हर चीज बर्दाश्त कर सकते हैं. हमें गाली दो हम बर्दाश्त कर सकते हैं, हमारे बच्चे को गाली दो हम बर्दाश्त कर सकते हैं, लेकिन कोई हमारे प्रोफेट मोहम्मद सल्लल्लाहु अलैहि वसल्लम के बारे में कोई गुस्ताखी करे, उनके खिलाफ कोई बोले, हम बर्दाश्त नहीं कर सकते हैं. हम मुतालबा करते हैं हुकूमत से कि ऐसे पाखंडी बाबा को, ऐसी सोमी को कड़ी से कड़ी, सख्त से सख्त उन्हें उनको जेल के डाला जाए. ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಲಿಂಗರಾಜ್ ಅವರಿಗೆ ಮನವಿ ಪತ್ರವನ್ನ ನೀಡಲಾಗಿದೆ. ಪ್ರತಿಭಟನೆಯಲ್ಲಿ ಮುಸ್ಲಿಂ ಸಮಾಜದ ಕಾರ್ಯದರ್ಶಿ ಸರ್ಫಾನ್ ಖಜಾಂಚಿ, ಶಬೀರ್ ಹಾಗೂ ಸದಸ್ಯರುಗಳು ಆದ ದಾದಾಪೀರ್ ಸಾಬ್, ಜಾನ್ ಸಾಬ್, ಮರ್ಸೂರ್ ಸೇರಿ ಭಾನುವಾರ ಮುಸ್ಲಿಂ ಸಮಾಜದ ಪ್ರಮುಖ ಮುಖಂಡರುಗಳು ಆದ ಕೆಸಿ ಖಾದರ್, ಬಾಷಾ ಸಾಬ್, ಶಬೀರ್ ಅಹಮದ್ ಸಾಬ್, ಮೊಹಮ್ಮದ್ ಇಲಿಯಾಜ್ ಸಾಬ್ ಹಾಗೂ ಗ್ರಾಮ ಪಂಚಾಯಿತಿ ಮುಖಂಡರು ಆದ ಇಮ್ರಾನ್ ಸಮಾಜದ ಮಾಜಿ ಕಾರ್ಯದರ್ಶಿ ಇಕ್ಬಾಲ್ ಅಹಮದ್, ಡಾಕ್ಟರ್ ಕಾಸಿಂ ಫಿರಾನ್ ಸಾಬ್, ಮೊಹಮ್ಮದ್ ಫಾಜಿಲ್ ವಕ್ಫ್ ಮಾಜಿ ನಿರ್ದೇಶಕ ಕೆಕೆ ಆರಿಫ್, ಅಬ್ದುಲ್ ರೆಹಮಾನ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಪರ್ವೇಜ್ ಅಹಮದ್, ಅರಸೀಕೆರೆ, 18 ನ್ಯೂಸ್. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.